ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ, ನಾನೇನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪರಾಜಿತನಾಗಿದ್ದೇನೆ. 6,56,241 ಮತದಾರರು ನನಗೆ ಮತವನ್ನು ಕೊಟ್ಟಿದ್ದಾರೆ. ಅವರಿಗೆ ನನ್ನ ಶಿರಸ್ಥಾಂಗ ನಮಸ್ಕಾರಗಳು. ಮತ ಹಾಕದೇ ಇರುವಂಥವರು ಸುಮಾರು 7,95,000 ಮತದಾರರಿದ್ದಾರೆ. ಅವ್ರಿಗೂ ನನ್ನ ನಮಸ್ಕಾರಗಳು. ನಾನು ಕಳೆದು ಹೋಗಲ್ಲ, ನಿರಂತರವಾಗಿ ಜನರ ಮಧ್ಯೆ ಇರ್ತೀವಿ. ಪ್ರತಿ ಕ್ಷೇತ್ರಗಳಿಗೆ ಹೋಗಿ ನಾನು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೆ, ನಾನು ಗೆದ್ದರೆ ಪ್ರತಿ ಕ್ಷೇತ್ರಗಳಿಗೆ ಬರ್ತೀನಿ, ಪ್ರತಿ ಊರಿಗೆ ಬರ್ತೀನಿ, ನಿಮ್ಮ ಸಮಸ್ಯೆಗಳನ್ನು ಆಲಿಸ್ತೀನಿ, ಅದಕ್ಕೆ ಪರಿಹಾರ ಕಂಡುಕೊಡುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ನಾನು ಏನು ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಆ ಆಶ್ವಾಸನೆಯನ್ನು 100ಕ್ಕೂ 100ರಷ್ಟು ನನಗೆ ಅಧಿಕಾರ ಇಲ್ಲದೇ ಇದ್ದರೂ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರುತ್ತೆ. ಸಾಕಷ್ಟು ನನ್ನ ವ್ಯಾಪ್ತಿನಲ್ಲಿ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ, ಜನರಿಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟು ಸಹಾಯನ 100ಕ್ಕೂ 100ರಷ್ಟು ನಾನು ಮಾಡ್ತೀನಿ. ಎರಡನೇದು, ನನಗೆ ಭಾಳ ಪ್ರಮುಖವಾಗಿ ಟಿಕೆಟ್ ಕೊಟ್ಟು ಎಲ್ಲ ರೀತಿಯ ಸಹಕಾರನ ಮಾಡಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನನ್ನ ಸಂಪೂರ್ಣವಾದ ಎದ್ದು ನಿಂತು ನನ್ನ ಶಿರಸ್ಥಾಂಗ ನಮಸ್ಕಾರ ಮಾಡ್ತೀನಿ. ನನ್ನ ಪಾಲಿಗೆ ಶ್ರೀ ಸಿದ್ದರಾಮಯ್ಯನವರೇ ದೇವರು. ಅದಕ್ಕೆ ಪೂರ್ಣವಾಗಿ ಸಹಕರಿಸಿ ಟಿಕೆಟ್ ಕೊಡುವಂಥದ್ದಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದು DK ಶಿವಕುಮಾರ್ ಅವರು. ಅದಾದ ಮೇಲೆ ನಮ್ಮ ಭಾಗದ 8 MLAಗಳು, 5 ಜನ ಗೆದ್ದಿದ್ದಾರೆ, 3 ಜನ ಸೋತಿದ್ದಾರೆ. ಅಷ್ಟು ಜನನು ನನಗೆ ಪ್ರಾಮಾಣಿಕವಾಗಿ ನನಗೆ ನನ್ನ ಗೆಲುವಿಗೆ ಗೆಲ್ಲಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾನು ಆಭಾರಿಯಾಗಿದ್ದೇನೆ. 3 ಜಿಲ್ಲೆಯ ಅಧ್ಯಕ್ಷರುಗಳು, ಮಾನ್ಯ ನಮ್ಮ ಸೀನಿಯರ್ ಮೋಸ್ಟ್ ಲೀಡರು, 45 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೋಸ್ಕರನೇ ದುಡಿತಾ ಇರುವಂಥ ಆರ್ ಮೂರ್ತಿಯವರು 10 ವರ್ಷಗಳ ನಿರಂತರವಾಗಿ ಕಾಂಗ್ರೆಸ್ ಪಕ್ಷವನ್ನು ಹಲವಾರು ಚುನಾವಣೆಗಳನ್ನು ಮಾಡಿ ಮುನ್ನಡೆಸಿ ಅವ್ರಿಗೆ ಯಾವ ಅಧಿಕಾರ ಸಿಗದೇ ಇದ್ರೂ ಧೃತಿಗೆಡದೇನೆ ಪಕ್ಷಕ್ಕೋಸ್ಕರ ದುಡಿತಾ ಇರುವಂಥ ಡಾಕ್ಟರ್ BJ ವಿಜಯಕುಮಾರ್ ಅವರು, ಮತ್ತು ಕೊಡಗಿನ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪನವರು, ಇವರೆಲ್ಲರಿಗೂ ನಾನು ಬಹಳ ಆಭಾರಿಯಾಗಿದ್ದೇನೆ. ಸುಮಾರು 22 ಬ್ಲಾಕ್ ಅಧ್ಯಕ್ಷರುಗಳು ನಿರಂತರವಾಗಿ ಶ್ರಮ ವಹಿಸಿ ನನಗೆ ಕೆಲಸ ಮಾಡಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿದ್ದಾರೆ. ನನ್ನ ಹಣೆ ಬರ ಸರಿ ಇರಲಿಲ್ಲ, ನನ್ನ ಅದೃಷ್ಟ ಸರಿ ಇರಲಿಲ್ಲ, ನಾನು ಗೆಲ್ಲಕ್ಕಾಗಿಲ್ಲ. ನಾನು ಯಾರ ಮೇಲೂ ದೂಷಣೆ ಮಾಡಲ್ಲ. ಪ್ರಾಮಾಣಿಕವಾಗಿ ಇಂಥ ಪ್ರಯತ್ನವನ್ನು ಯಾವ ಕಾಲದಲ್ಲೂ ಮಾಡದೇ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ. ಒಂದಷ್ಟು ಮತದಾರರಲ್ಲಿ ಅದೇನು ಗೊಂದಲ ಇತ್ತು, ಅದೇನು ಯಾವ ರೀತಿ ತೀರ್ಮಾನ ತೆಗೆದುಕೊಂಡಿದ್ರು, ಅದಕ್ಕೆ ವ್ಯತಿರಿಕ್ತವಾಗಿ ನಮಗೆ ನನ್ನ ವಿರುದ್ಧ ಮತವನ್ನು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಕಮಿಟಿ ವತಿಯಿಂದ ಈ ಭಾಗದಲ್ಲಿ ಗೆದ್ದಿರುವಂಥ ಅಭ್ಯರ್ಥಿ, BJP ಅಭ್ಯರ್ಥಿ ಯದುವೀರ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಐ ವಾಂಟ್ ಟು ಕಂಗ್ರ್ಯಾಚುಲೇಟಿಂಗ್. ನಾನು ಅವರಲ್ಲಿ ಒಂದು ರಿಕ್ವೆಸ್ಟ್ ಅಷ್ಟೇ, ದಯಮಾಡಿ ಹಿಂದೆ 10 ವರ್ಷದಿಂದ ಇದ್ದಂಥ MP ರೀತಿಯಲ್ಲಿ ಆಗಬಾರ್ದು. ಮೈಸೂರು ಬಹಳ ನೆಗ್ಲೆಕ್ಟ್ ಆಗಿದೆ. ಕೇಂದ್ರದಿಂದ ಒಂದು ಯೋಜನೆಗಳು ಬರಲಿಲ್ಲ. ಹಿಂದೆ ನಮ್ಮ ಅಭ್ಯರ್ಥಿ ಗೆದ್ದಂಥ ಸಂದರ್ಭದಲ್ಲಿ ನರ್ಮ್ ಯೋಜನೆಯನ್ನು ತರುವಂಥ ಕೆಲಸವನ್ನು ನಾವು ಮಾಡಿದ್ದು. ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ನರ್ಮ್ ಯೋಜನೆ ಮೈಸೂರು ನಗರಕ್ಕೆ ಬಂತು. ಅದಾದಮೇಲೆ ಯಾವ ಯೋಜನೆಯನ್ನು ತರುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಅದೇ ರೀತಿ ಕಂಟಿನ್ಯೂ ಆಗುವಂಥ ಕೆಲಸಗಳು ಆಗಬಾರ್ದು. ಯಾಕೆಂದರೆ ಅವ್ರದ್ದೇ ಸರ್ಕಾರ 10 ವರ್ಷ ಇದ್ದಂಥದ್ದು. ಈಗ ಸಮ್ಮಿಶ್ರ ಸರ್ಕಾರ, ಅವರೇ ಸೇಮ್ ನರೇಂದ್ರ ಮೋದಿಯವರೇ ಇಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಒಂದಷ್ಟು ಯೋಜನೆಗಳನ್ನ ತಗೊಂಬನ್ನಿ. ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ ಇರ್ಬೋದು, ರೈಲ್ವೆ ಟರ್ಮಿನಲ್ ಎಕ್ಸ್ಪ್ಯಾನ್ಷನ್ ಇರ್ಬೋದು, ಉದ್ಯೋಗ ಸೃಷ್ಟಿ ಮಾಡುವಂಥದ್ದಕ್ಕೆ ಯುವಕರಿಗೆ
ಯುವಕರಿಗೆ ಬರೀ ಮೊಬೈಲ್ನ ಕೊಟ್ಟು ಮೊಬೈಲಲ್ಲಿ ತಲ್ಲೀನರಾಗಿರುವಂಥದ್ದೊಂದು ಬಿಟ್ಟರೆ ತಲ್ಲೀನರಾಗಿರುವಂಥದ್ದಕ್ಕೊಂದು ಸಹಾಯ ಮಾಡಿದ್ದು ಬಿಟ್ಟರೆ ಕೇಂದ್ರದವರು ಬಿ ಜೆ ಪಿ ಸರ್ಕಾರ ಬೇರೆ ಇನ್ನೇನು ನಾವು ನೋಡಲಿಲ್ಲ ಅವರು. ಸೊ ದಯಮಾಡಿ ಅದನ್ನು ನೀವು ಮಾಡಬೇಕು. ಇದಲ್ಲದೇ ನನಗೆ ನನಗೆ ಹೇಳ್ದೇ ಪಾಪ ಸಾಕಷ್ಟು ಸಂಘಟನೆಗಳು ನನಗೆ ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ. ಒಕ್ಕಲಿಗರ ಸಂಘ ಇರ್ಬೋದು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು, ಪ್ರಮುಖವಾಗಿ ಎಸ್ ಡಿ ಪಿ ಐಗೆ ನಾನು ಭಾಳ ಆಭಾರಿಯಾಗಿದ್ದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದೊಂದು ಪಕ್ಷ ಕ್ಯಾಂಡಿಡೇಟ್ ಹಾಕದೇನೆ ನನಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಅವರ ಜೊತೆ ಕಾಂಗ್ರೆಸ್ ಪಕ್ಷ ಇರುತ್ತೆ. ಎಸ್ ಡಿ ಪಿ ಐ, ಪ್ರಗತಿಪರ ಸಂಘಟನೆಗಳು, ರಿಟೈರ್ಡ್ ಪೀಪಲ್ ಅಸೋಸಿಯೇಷನ್ ಇರ್ಬೋದು, ಇವರೆಲ್ಲರೂ ನನಗೆ ಭಾಳ ಕೆಲಸ ಮಾಡೋದು. ಲಕ್ಷ್ಮಣ ಅವರು ಗೆಲ್ಲಬೇಕು, 30 ವರ್ಷಗಳ ನಿರಂತರವಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥ ವ್ಯಕ್ತಿ, ಅಂಥ ವ್ಯಕ್ತಿ ಮೈಸೂರಿಗೆ ಬೇಕು, ಮೈಸೂರಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಜನರ ಮನಸ್ಸಲ್ಲಿ ಇತ್ತದು. ಬಟ್ ಆದರೆ ಕೆಲವರ ಮನಸ್ಸಲ್ಲಿ ಬೇರೆ ಇತ್ತು. ಆದ್ದರಿಂದ ನನ್ನ ವಿರುದ್ಧ, ನಮ್ಮ ಪಕ್ಷದ ವಿರುದ್ಧ ಮತಗಳು ಚಲಾವಣೆ ಆಗಿದ್ದಾವೆ. ನಾವು ಧೃತಿಗೆಡುವುದಿಲ್ಲ. ಇದಲ್ಲದೇ ನಾನು ಭಾಳ ಪ್ರಾಮಾಣಿಕವಾಗಿ ನನ್ನ ಹೈಕಮಾಂಡ್ಗೆ ಆಭಾರಿಯಾಗಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, AICC ಅಧ್ಯಕ್ಷರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಮೇಡಮ್ ಇರ್ಬೋದು, ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಭಾಳ ಪ್ರಮುಖವಾಗಿ KJ ಜಾರ್ಜ್ ಸಾಹೇಬರು, ಚೆಲುವರಾಯಸ್ವಾಮಿಯವರು, ಆಮೇಲೆ ನಮ್ಮ ಕರ್ನಾಟಕದ ಇನ್ಚಾರ್ಜ್ ಆಗಿರುವಂಥ ಸುರ್ಜೇವಾಲ ಸಾಹೇಬರು, ಕೃಷ್ಣಪ್ಪ ಅವರು, ಇವರೆಲ್ಲರೂ ಬೈಟಿ ಸುರೇಶ್ ಅವರು, ಇವರೆಲ್ಲರೂ ಭಾಳ ಸಹಾಯ ಮಾಡಿದ್ದಾರೆ. ಇದಲ್ಲದೆ ನಮ್ಮ ಪಾರ್ಲಿಮೆಂಟ್ ಇನ್ಚಾರ್ಜ್ ಆಗಿದ್ದಂಥ ಶ್ರೀ ವೆಂಕಟೇಶ್ ಸಾಹೇಬರು, ಮಂತ್ರಿಗಳು, ಪಿರಿಯಾಪಟ್ಟಣ MLA ಕೂಡ ಅವರು ಇನ್ಚಾರ್ಜ್ 24/7 ಕೆಲಸ ಮಾಡೋದು ನನಗೋಸ್ಕರ. ನನಗೆ ಭಾಳ ಸಹಾಯ ಮಾಡಿದ್ದಾರೆ. ನನಗೆ ಭಾಳ ಆಭಾರಿಯಾಗಿದ್ದೇನೆ ಅವರಿಗೆ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ HC ಮಹದೇವಪ್ಪನವರು ನನಗೆ ಭಾಳ ಸಹಾಯ ಮಾಡಿದ್ದಾರೆ. ಅವ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಅವ್ರಿಗೂ ನಾನು ಸಾಯೋವರೆಗೂ ಋಣದಲ್ಲಿ ಇರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಇದರಲ್ಲಿ ನಾಳೆಯಿಂದನೇ ನಾನು ನಮ್ಮ ಕಚೇರಿನಲ್ಲಿ ದಿನನಿತ್ಯ 1 ಅವರ್ ಇಲ್ಲ 2 ಅವರ್ಸ್ ನಮ್ಮ ಕಚೇರಿಯಲ್ಲಿ ಇರ್ತೀನಿ. ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇರ್ತೀನಿ. ಜನಸಾಮಾನ್ಯರು ಅವರ ಕಷ್ಟಗಳನ್ನು ಹೇಳ್ಕೊಂಡು ಯಾವಾಗ ಬೇಕಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರುವುದು. ಅಧ್ಯಕ್ಷಗಳ ಅನುಮತಿಯನ್ನು ಪಡೆದು ನಾನಿಲ್ಲಿ ಕೂತಿರ್ತೀನಿ. ಅವ್ರಿಗೇನು ಸಮಸ್ಯೆ ಇದ್ರೂ ತೆಗೆದುಕೊಂಬಂದು ನನ್ನನ್ನು ಸಂಪರ್ಕ ಮಾಡ್ಬೋದು. ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಜನಸಾಮಾನ್ಯರ ಮಧ್ಯೆ ಇರಬೇಕು, ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಬೇಕು, ಅವರ ಸಮಸ್ಯೆಗಳು ಏನಿದು ತಗೊಂಬಂದರೂ ನೀವು ಬಗೆಹರಿಸ್ಕೊಡುವಂಥದ್ದಕ್ಕೆ ನಮ್ಮ ಸರ್ಕಾರದ ವ್ಯಾಪ್ತಿನಲ್ಲಿ ಏನೆಲ್ಲ ಬರುತ್ತೆ ಅದಕ್ಕೆ ಸ್ಪಂದಿಸಬೇಕು ಅನ್ನುವಂಥದ್ದು ಡೈರೆಕ್ಷನ್ಸ್ ಇದೆ. ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ. ನಾವು ಅವ್ರ ಋಣದಲ್ಲಿದ್ದೀವಿ. ಆ ಋಣದಲ್ಲಿದ್ದೀವಿ 100ಕ್ಕೂ 100ರಷ್ಟು. ಬೇರೆ ಇನ್ಯಾವುದೋ ಆಸೆ ಇಟ್ಕೊಂಡು ಕೆಲಸ ಮಾಡುವಂಥದ್ದಲ್ಲ. ನನಗೆ ಟಿಕೆಟ್ ಕೊಟ್ಟಿದ್ದಾರೆ. 6,56,241 ಜನ ಮತ ಹಾಕಿದ್ದಾರೆ. ಹಾಕದೇ ಇರುವಂಥ ಮತದಾರರಿಗೂ ಸೇರಿ ಅವರು ನಮ್ಮ ಕಚೇರಿಗೆ ಬರ್ಬೋದು. BJP ಅಭ್ಯರ್ಥಿ ಅವರು ಅರಮನೆ ಒಳಗಡೆ ಎಷ್ಟು ಮಟ್ಟಿಗೆ ಅವ್ರನ್ನ ಸೇರಿಸ್ಕೊತಾರೆ ಅನ್ನುವಂಥದ್ದು ಅದು ನಮ್ಗೆ ಗೊತ್ತಿಲ್ಲ. ಜನಸಾಮಾನ್ಯರು ಮಾತಾಡುವಂಥದ್ದು. ನಿಮ್ಗೆ ಅಲ್ಲಿ ಸ್ಪಂದನೆ ಸಿಗಲಿಲ್ಲ ಅಂದರೆ ನನ್ನ ಹತ್ರ ಬರುವಂಥದ್ದಕ್ಕೆ ಅವಕಾಶ ಇದೆ. ಯಾವಾಗ ಬೇಕಾದ್ರೂ ನೀವು ಭೇಟಿ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ದಯಮಾಡಿ ನನ್ನನ್ನು ಭೇಟಿ ಮಾಡಿ. ನಾನು ಯಾವುದೇ ಸಮುದಾಯವನ್ನು ದೂಷಣೆ ಮಾಡುವಂಥದ್ದಕ್ಕೆ ಹೋಗಲ್ಲ. ನಾನು ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ BJP MLC ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದವರು ಅವರು ಹೇಳಿಕೆ ಕೊಟ್ಟರು. ನಾನು ಯುನಾನಿಮಸ್ ಆಗಿ BJP ಅಭ್ಯರ್ಥಿನ ಗೆಲ್ಲಿಸುವಂಥದ್ದಕ್ಕೆ ನಾನು ಸಲಹೆ ಕೊಟ್ಟಿದ್ದೆ, ಅವ್ರು ತಗೊಳ್ಳಿಲ್ಲ ಅಂತ. ಪಾಪ ಇವರು ಒಬ್ಬ ಆಕಾಂಕ್ಷಿ ಇದ್ದರು. ಇವರು ಟಿಕೆಟ್ ಕೇಳಿದರು ನಮ್ಮಲ್ಲಿ. ಇವರು ಟಿಕೆಟ್ ಕೊಟ್ಬಿಟ್ಟಿದ್ರೆ ಅವಾಗ ಯುನಾನಿಮಸ್ ಆಗಿ ಬರ್ತಿರಲಿಲ್ಲ, ಪ್ರಜಾಪ್ರಭುತ್ವ ಬಂದ್ಬಿಡೋದು. ಅದಿರಲಿ ಒಂದು ಕಡೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ ಅನ್ನುವಂಥದ್ದು ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು. ಹಿಂದೇನೋ ಅವರು ಇದೇ ಥರ ಮಾಡಿದರು. ಅದಿರಲಿ ಒಂದು ಕಡೆ. ಅವ್ರನ್ನ ಮುಂದಿನ ದಿನಗಳಲ್ಲಿ ನಾವು ಟ್ಯಾಕಲ್ ಮಾಡೋಣ. ಏನೆಲ್ಲ ಕತ್ಗಳು ಏನು ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈ ಸಂದರ್ಭದಲ್ಲಿ ಹೇಳುವಂಥದ್ದಿಲ್ಲ. ಜಾತಿ ರಾಜಕಾರಣ ಮಾಡಿದ್ದಾರೆ. ಜಾತಿ ರಾಜಕಾರಣ ಯಾವತ್ತೂ ನಾವು ಮಾಡಿದವರಲ್ಲ. ಜಾತಿನ ಹಣೆ ಮೇಲೆ ಬರ್ಕೊಂಡು ತಿರುಗಾಡುವಂಥ ವ್ಯಕ್ತಿ ನಾನಲ್ಲ.
ಜಾತಿ ನಾನು ಯಾವ ಜಾತಿ ಅಂತ ಹೇಳುವಂಥದ್ದಕ್ಕೆ ಕೇಳುವಂಥ ಪ್ರಶ್ನೆ ಮಾಡಿದ್ದೇ BJP ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹರವರು. ಒಕ್ಕಲಿಗ ಸಮುದಾಯದವನೇ ಅಲ್ಲ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಬಹಿರಂಗ ಸಭೆಯಲ್ಲಿ ಹೇಳೋದು. ನಾನು ಒಕ್ಕಲಿಗ ಸಮುದಾಯದವನು ಅಂತ ಸರ್ಟಿಫಿಕೇಟ್ ಸಮೇತ ತೋರಿಸುವಂಥ ಕೆಲಸವನ್ನು ಅಷ್ಟೇ ಮಾಡದೆ ಹೊರತು, ಆಮೇಲೆ 47 ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದಾರೆ, ದಯಮಾಡಿ ಅವಕಾಶವನ್ನು ಕೊಡಿ, ಗೆಲ್ಲಿಸಿ ಅಂತ ಮನವಿಯನ್ನು ಮಾಡ್ಕೊಂಡಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಎಲ್ಲ ಸಮುದಾಯಗಳಲ್ಲೂ ನಾನು ಮನವಿ ಮಾಡ್ಕೊಂಡಿದ್ದೀನಿ. ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷದವರು ಜಾತಿ ರಾಜಕಾರಣ ಮಾಡಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ನಮ್ಮ ಭಾಗದ MLAಗಳು ಜಾತಿ ಆಧಾರದ ಮೇರೆಗೆ ಓಟನ್ನು ಕೇಳುವಂಥ ಕೆಲಸ ನಾವು ಯಾವತ್ತೂ ಮಾಡಲಿಲ್ಲ. ಸುಮ್ಮನೆ ತಪ್ಪು ಸುಳ್ಳು ಚಪಲಕ್ಕೋಸ್ಕರ ಮಾಧ್ಯಮ ಗೋಷ್ಠಿಗಳನ್ನು ಮಾಡ್ಕೊಂಡು ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬಾರ್ದು. ನಾವು ಯಾವತ್ತೂ ಆ ಥರ ಕೆಲಸ ಮಾಡಿಲ್ಲ, ಮಾಡಿಲ್ಲ. ಯಾವುದನ್ನು ಮಾಡಿದರೆ ಆ ಥರ ಮಾಡಿದ್ದರೆ ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡುವಂಥ ಕೆಲಸವನ್ನು ನಾವು ಯಾವ ಥರ ಮಾಡಿದರೆ ದಯಮಾಡಿ ಯಾವುದರ ಒಂದು ಎಕ್ಸಾಂಪಲ್ ಇದ್ದರೆ ನಮಗೆ ದಯಮಾಡಿ ಹೇಳಿ. ಆ ಕೆಲಸ ಏನಿದ್ರು ನೀವು ಮಾಡ್ತೀರಿ. ಒಡೆದ ಆಳುವ ನೀತಿಯನ್ನು ಅನುಸರಿಸುವಂಥದ್ದು ನೀವು, ನಾವಲ್ಲ. ಅದು BJPಯವರು ಮತ್ತು JDSನವರು. ಸೊ BJP JDS ಕಾಂಬಿನೇಷನ್ನು ಕೆಲವು ಕಡೆ ವರ್ಕ್ ಆಗಿದೆ. ಬಟ್ ದುರಂತ ಏನು ಅಂತಂದರೆ, ನಮಗೆ ಭಾಳ ನೋವು ತರುವಂಥ ಸಂಗತಿ ಏನು ಅಂದರೆ, ಈ ಬಾರಿ ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿ DK ಶಿವಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ, ಮನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ, DK ಶಿವಕುಮಾರ್ ಅವರು ಅಧ್ಯಕ್ಷರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಮೇಲೆ, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಈ ಬಾರಿ 28 ಕ್ಷೇತ್ರಗಳ ಪೈಕಿ ಹಳೆ ಮೈಸೂರು ಭಾಗಕ್ಕೆ 8 ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮುದಾಯದವರಿಗೆ ಟಿಕೆಟ್ ಕೊಟ್ಟಿದ್ರು. ಒಬ್ಬರನ್ನೂ ಗೆಲ್ಲಿಸ್ತಿಲ್ವಲ್ಲ ಸ್ವಾಮಿ, ಒಬ್ಬರನ್ನೂ ಗೆಲ್ಲಿಸ್ತಿಲ್ವಲ್ಲ. ಶ್ರೇಯಸ್ ಪಟೇಲ್ ಬಿಟ್ಟರೆ ಬೇರೆ ಯಾರನ್ನೂ ನೀವು ಗೆಲ್ಲಿಸ್ತಿಲ್ವಲ್ಲ. ಮತ್ತು ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಒಕ್ಕಲಿಗರ ಅನ್ಯಾಯ ಎಲ್ಲಿ ಅನ್ಯಾಯ ಆಗಿದೆ? 7 ಮಂತ್ರಿಗಳನ್ನು ಕೊಟ್ಟಿಲ್ವ ಕಾಂಗ್ರೆಸ್ ಪಕ್ಷದಿಂದ? 14 ಜನ ಚೇರ್ಮನ್ಗಳು ಮಾಡಿದ್ದಾರೆ. ಎಲ್ಲ ಆಫೀಸರ್ಸ್ಗಳನ್ನ ಎಲ್ಲ ಕಡೆಯೂ ಹುದ್ದೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. 28 ಜಿಲ್ಲೆಗಳ ಪೈಕಿ 9 ಜಿಲ್ಲೆಗಳಲ್ಲಿ ಒಕ್ಕಲಿಗ ಸಮುದಾಯದವರು ಡೆಪ್ಟಿ ಕಮಿಷನರ್ಸ್ಗಳಿದ್ದಾರೆ. ಆದ್ರೂ ಇದು ಅರ್ಥ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ಏನಕ್ಕೆ ಈ ಥರ ಮಾಡಿದ್ರು ಅನ್ನುವಂಥದ್ದು ನಾವು ದೂಷಣೆ ಮಾಡುವಂಥದ್ದಲ್ಲ, ದೂಷಣೆ ಮಾಡೋಕ್ಕೆ ಹೋಗಲ್ಲ. ನಿಮ್ಮ ಹೃದಯವನ್ನು ಗೆಲ್ಲುವಂಥದ್ದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ದಯಮಾಡಿ ನೀವು ಸಮುದಾಯದ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸಮುದಾಯದ ಬಗ್ಗೆ ಮಾತಾಡುವಂಥ ಕೆಲಸವನ್ನು JDSನವರು BJPಯವರು ಮಾಡ್ತಾವ್ರೆ. ಸೊ ಒಕ್ಕಲಿಗರ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಕಾಂಗ್ರೆಸ್ ಪಕ್ಷ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಒಂದಷ್ಟೆಲ್ಲ ಆ ಕಡೆ ಅಪಪ್ರಚಾರ ಮಾಡುವಂಥದ್ದು. ಎಲ್ಲಿ ನೆಗ್ಲೆಕ್ಟ್ ಮಾಡಿದ್ದೀವಿ? ಹೈಯೆಸ್ಟ್ ನಂಬರ್ ಆಫ್ ಮಿನಿಸ್ಟರ್ಸ್ ಪೋರ್ಟ್ಫೋಲಿಯೋ ಕೊಟ್ಟಿರುವಂಥದ್ದು ಲಿಂಗಾಯತ ಕಮ್ಯುನಿಟಿಗೆ, ಅದು ಬಿಟ್ಟರೆ ಒಕ್ಕಲಿಗ ಕಮ್ಯುನಿಟಿಗೆ. ಸೊ ಎಲ್ಲೂ ನಾವು ನೆಗ್ಲೆಕ್ಟ್ ಮಾಡುವಂಥ ಕೆಲಸವನ್ನು ನಾವು ಮಾಡಿಲ್ಲ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಒಟ್ಟಿಗೆ ತೊಗೊಂಡು ಹೋಗುವಂಥ ಕೆಲಸವನ್ನು ಇಡೀ ದೇಶದಲ್ಲಿ ಮಾಡ್ತೀವಿ, ಮುಂದಿನ ದಿನಗಳಲ್ಲೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಕೊನೆಯದಾಗಿ ಈ ನೀಟ್ ಎಕ್ಸಾಮಿನೇಷನ್ಸ್ ವಿಚಾರದಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಬ್ಜೆಕ್ಷನ್ಸು ಮಾಡಿದ್ದಾರೆ. ನ್ಯಾಷನಲ್ ಎಲಿಜಿಬಿಲಿಟಿ ಎಕ್ಸಾಮಿನೇಷನ್ ಟೆಸ್ಟ್ ಏನಿದೆ, ನ್ಯಾಷನಲ್ ಎಕ್ಸಾಮಿನೇಷನ್ಸ್ ಎಲಿಜಿಬಿಲಿಟಿ ಟೆಸ್ಟ್ MBBS ಕೋರ್ಸ್ಗೆ ಇಡೀ ದೇಶದಲ್ಲಿ ಸುಮಾರು 9 ವರ್ಷಗಳ ಹಿಂದೆನೇ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಯೂನಿಲ್ಯಾಟ್ರಲ್ ಎಕ್ಸಾಮಿನೇಷನ್ನ ತಗೊಂಬಂದು ಆಲ್ ಇಂಡಿಯಾ ಲೆವೆಲಲ್ಲಿ ಎಕ್ಸಾಮಿನೇಷನ್ಸ್ ಬರೋದು ಸುಮಾರು 24 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರುವಂಥದ್ದು ಈ ಬಾರಿ ನಾವು ಕಾಣ್ತಾ ಇದ್ದೀವಿ. ಕಳೆದ 9 ವರ್ಷಗಳಿಂದ ಇದೇ ಅನ್ಯಾಯ ಆಗ್ತಾ ಇದೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ನೀಟ್ ಎಕ್ಸಾಮಿನೇಷನಲ್ಲಿ ಗೋಲ್ಮಾಲ್ ನಡೀತಾ ಇರುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ನೀಟ್ ಎಕ್ಸಾಮಿನೇಷನ್ ರಿಸಲ್ಟು ನಮ್ಮ ಪಾರ್ಲಿಮೆಂಟ್ರಿ ರಿಸಲ್ಟ್ ದಿವಸನೇ ಪಬ್ಲಿಷ್ ಮಾಡ್ತಾರೆ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಅದರಲ್ಲಿ ಒಂದು ಅಕ್ರಮ ನಡೆದಿದೆ ಅನ್ನುವಂಥದ್ದಕ್ಕೆ ಉದಾಹರಣೆ, ಹರಿಯಾಣದಲ್ಲಿ ಒಂದೇ ಪರೀಕ್ಷೆ ಕೇಂದ್ರ ಫರೀದಾಬಾದ್ ಅಂತ, ಆ ಪರೀಕ್ಷಾ ಕೇಂದ್ರಗಳಲ್ಲಿ ಬರೆದಿರುವಂಥ ಸುಮಾರು 180 ಅಭ್ಯರ್ಥಿಗಳ ಪೈಕಿ 67 ಜನ 720 ಮಾರ್ಕ್ಸ್ಗೆ 720 ಮಾರ್ಕ್ಸ್ ತಗೊಂಡವ್ರೆ. 720 ಮಾರ್ಕ್ಸ್ ಇಸ್ ದ ಟೋಟಲ್ ಮಾರ್ಕ್ಸ್ ಆಫ್ CET ಎಕ್ಸಾಮಿನೇಷನ್. 720 ಮಾರ್ಕ್ಸ್ಗೆ 720 ಮಾರ್ಕ್ಸು ತಗೊಂಡು 67 ಜನ ಇಡೀ ದೇಶದಲ್ಲಿ ಟಾಪ್ ರ್ಯಾಂಕರ್ಸ್. 67 ಜನನು ಟ್ಯಾಂಕರ್ಸ್, ಒಂದೇ ಎಕ್ಸಾಮಿನೇಷನ್ ಸೆಂಟರ್. ಇದಕ್ಕಿನ್ನ ಬೇಕಾ ಸ್ವಾಮಿ? ನೀಟ್ ಎಕ್ಸಾಮಿನೇಷನ್ಸ್ನ ಇಟ್ಟಿರುವಂಥದ್ದು ಯಾರಿಗೆ? ಎಷ್ಟು ಕೋಟಿ ಹಗರಣ ಇದು? ಅವನೇನಾದರೂ ಡೊನೇಷನ್ಸ್ ಮೂಲಕ, ಮ್ಯಾನೇಜ್ಮೆಂಟ್ ಮೂಲಕ MBBS ಸೀಟ್ ತಗೋತಿದ್ರೆ ಇವತ್ತಿನ ದಿವಸ 10 ಕೋಟಿ, 15 ಕೋಟಿ, 20 ಕೋಟಿ ಕೊಡಬೇಕು. ಇದು ಎಷ್ಟು ಕೋಟಿ ವ್ಯವಹಾರ ಇದು? ನೀಟ್ ಎಕ್ಸಾಮಿನೇಷನ್ಸ್ ಯಾವ ರೀತಿ ನಡೀತಾ ಇದೆ ಇಡೀ ದೇಶಾದ್ಯಂತ ಅನ್ನುವಂಥದ್ದು ದಯಮಾಡಿ ತಾವು ಹೇಳಬೇಕು.
ನಾವು ಕಾಂಗ್ರೆಸ್ ಪಕ್ಷದಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಇಡೀ ಆಲ್ ಓವರ್ ಇಂಡಿಯಾ ದೇರ್ ಶುಡ್ ಬಿ ಎ ಥರೋ ಎನ್ಕ್ವೈರಿ ಆ್ಯಂಡ್ ಇಟ್ ಶುಡ್ ಬಿ ಕಂಡಕ್ಟೆಡ್ ಬೈ ಅಂಡರ್ ದ ಲೀಡರ್ಶಿಪ್ ಆಫ್ ಒನ್ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್.